ಫೈನಾನ್ಸ್ ಕಿರುಕುಳ ತಾಳಲಾರದೆ ಆಟೋ ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಈಗ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಮೈಸೂರಿನ ನಂಜನಗೂಡು ತಾಲೂಕಿನ ಆಟೋ ಚಾಲಕ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ಸಿದ್ದೇಶ್ ಅವರ ಸಂಬಂಧಿಕರು ನನ್ನೊಂದಿಗಿದ್ದಾರೆ. ಅವ್ರನ್ನ ನೀವು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಯಾಕಾಗಿ ಸಿದ್ದೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವ ಫೈನಾನ್ಸ್ ಅಲ್ಲಿ ಸಾಲ ತೆಗೆದುಕೊಂಡಿದ್ರು ಅನ್ನುವಂಥದ್ದು? ಸರ್, ಅದು ICICI ಬ್ಯಾಂಕ್ ನಂಜನಗೂಡು ಬ್ರಾಂಚಲ್ಲಿ ಸಾಲ ತಗೊಂಡಿದ್ರು. ಬಟ್ ಸಾಲ ಅವ್ರಿಗಾಗಿ ಮಾಡಿರಲಿಲ್ಲ. ಅವರು ಸ್ನೇಹಿತನಿಗೋಸ್ಕರ ಮಾಡಿದ್ದು. ಅವರು ಸ್ನೇಹಿತನ ಹತ್ರ ಸಿವಿಲ್ ಸ್ಕೋರ್ ಕಮ್ಮಿ ಇದೆ ಅನ್ನೋ ಉದ್ದೇಶಕ್ಕಾಗಿ ಇವರು ತಮ್ಮ ಒಂದು ಸುರಿಟಿನ ಕೊಟ್ಟವರು ತಾವು ಸಿಗಕಂದು ಈ ಸ್ಥಿತಿಗೆ ಬಂದಿದ್ದಾರೆ ಸರ್ ಇವತ್ತು. ಅಂದರೆ ಎಷ್ಟು ಡೀವ್ ಇತ್ತು, ಯಾವಾಗ ಸಿಬ್ಬಂದಿಗಳು ಬರ್ತಾ ಇದ್ರು, ಏನು ಅನ್ನುವಂಥದ್ದು ಆ ಮಾಹಿತಿ ಏನಾದ್ರು ಇದೆಯಾ ನಿಮಗೆ ಅಂತ? ಸರ್, ಒಂದು 4 ತಿಂಗಳ 5 ತಿಂಗಳ ಡ್ಯೂ ಇದೆ ಸರ್. ಜೊತೆಗೆ ಇವರು ಟೈಮಿಂಗ್ಸ್ ಇಲ್ಲ, ಫೋನ್ ಮಾಡೋದಂತೆ 9 ಗಂಟೆ ರಾತ್ರಿ, 10 ಗಂಟೆ ರಾತ್ರಿ, ತಡ ರಾತ್ರಿಲೆಲ್ಲ ಫೋನ್ ಮಾಡಿ ಅವ್ನು ತಗೊಂಡಿಲ್ಲ, ನೀನು ತಗೊಂಡಿರೋ ಅವ್ನು ಕಟ್ಟೋ ಬೋಳಿ ಮನೆ ಆಗ ಈಗ ಅಂತೆಲ್ಲ ಫೋನ್ ಮಾಡಿ ಟಾರ್ಚರ್ ಕೊಡ್ತೀರಂತೆ ICICI ಬ್ಯಾಂಕ್ನವರು. ಹಾಗಾಗಿ ಇವನು ತುಂಬ ಸರಿ ಹೇಳಿ ರಿಕ್ವೆಸ್ಟ್ ಮಾಡಿ ಮನೆ ಮುಂದೆಲ್ಲ ಬಂದು ಆ ಬ್ಯಾಂಕ್ನವರು ಫೋಟೋ ಹೊಡೆದು ಅಪ್ಪ ಅಮ್ಮನೆಲ್ಲ ಅವನಿಗೆ ವಾಟ್ಸಪ್ ಮಾಡ್ತಿರಂತೆ. ಹಾಗಾಗಿ ಅವನಿಗೆ ತುಂಬ ಬೇಸರ ಆಗಿ ಈ ಒಂದು ಸ್ಥಿತಿಗೆ ಬಂದಿದ್ದಾನೆ ಸರ್. ಯಾವಾಗ ಆತ್ಮಹತ್ಯೆ ಮಾಡಿಕೊಂಡ್ರು, ನಿಮಗೆ ಯಾವಾಗ ವಿಚಾರ ಘಟನೆ ಗೊತ್ತಾಯಿತು ಅಂತ ಹೇಳಿ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಅಂತ? ಸರ್, ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋ ತಡರಾತ್ರಿ ಆಗಿದೆ ಸರ್ ಇದು. ಬಟ್ ರಾತ್ರಿನೇ ಇವರು ಮನೆಯಿಂದ ಕಾಣೆಯಾಗಿದ್ದಾರೆ. ಬಟ್ ನಮಗೆ ಗೊತ್ತಾಗಿದ್ದು ಬೆಳಿಗ್ಗೆ ಒಂದು 9 ಗಂಟೆ ಅಷ್ಟರಲ್ಲಿ ಗೊತ್ತಾಯಿತು. ಸದ್ಯ ಅವರು ಕುಟುಂಬದಲ್ಲಿ ಯಾರೆಲ್ಲ ಇದ್ರು, ಅವರ ಫ್ಯಾಮಿಲಿ ಎಲ್ಲ ಎಲ್ಲಿರುವಂಥದ್ದು, ಎಲ್ಲಿ ವಾಸ ಇದ್ರು ಅನ್ನುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ಲಿ, ಯಾವ ಜಾಗದಲ್ಲಿ ಅಂತ? ಸರ್, ವಾಸ ಬಂದು ಮಲ್ಲುಪುರ ನಂಜನಗೂಡು ತಾಲೂಕು ಬಿಲ್ಗೆರೆ ಅಂತ. ಅವ್ರ ಅಪ್ಪ ಅಮ್ಮ ಇದ್ದಾರೆ, ತಮ್ಮ ಇದ್ದಾನೆ, 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಪಾಪ ತುಂಬ ಕಡು ಬಡವರು ಸರ್. ಏನೋ ಆಟೋ ಓಡಿಸ್ಕೊಂಡು ಅವನು ಫೈನಾನ್ಸಲ್ಲಿ ಆಟೋ ತಗೊಂಡು ಹೆಂಗೋ ಜೀವನ ಮಾಡ್ತಿದ್ದ. ಅದ್ರ ಮಧ್ಯೆ ಇವನಿಗೂ ಬೇರೆ ಸಿಗಾಕಬಿಟ್ಟಿದೆ ಸರ್. ಅದಲ್ಲದೆ ಪರ್ಸ್ನಲ್ಲಾಗಿ ಚೆಕ್ ಬೇರೆ ಕೊಟ್ಟು ಅವನು ಸಾಲ ತೆಗೆದು ಇವನಿಗೆ ಕೊಟ್ಬಿಟ್ಟಿದ್ದೆ. ಹಾಗಾಗಿ ತುಂಬ ಕಷ್ಟದಲ್ಲಿ ಸಿಗಾಕೊಂಡು ಮನನೊಂದು ಅವನು ಈ ಸ್ಥಿತಿಗೆ ಬಂದಿದ್ದಾನೆ. ಈಗ ಫೈನಾನ್ಸ್ ಕಿರುಕುಳದಿಂದಾಗಿ ಬೇಸತ್ತು ಒಂದಷ್ಟು ಜನ ಈಗ ಊರು ಬಿಟ್ಟು ಹೋಗಿರುವಂಥದ್ದು, ಆತ್ಮಹತ್ಯೆ ಘಟನೆಗಳಲ್ಲಿ ನಡೆದಿತ್ತು. ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಒಂದಷ್ಟು ಸಾಂತ್ವನ ಹೇಳುವಂಥದ್ದು, ಧೈರ್ಯ ತುಂಬುವಂಥ ಕೆಲಸ ಮಾಡಿದೆ. ಅಂದರೆ ಸುಗ್ರೀವಾಜ್ಞೆನೂ ಕೂಡ ಹೊರಡಿಸ್ಬೇಕನ್ನುವಂಥದ್ದು ಎಲ್ಲ ಯೋಚನೆಗಳು ಮಾಡ್ತಿತ್ತು. ಆದರೆ ಆತ್ಮಹತ್ಯೆಗೆ ಯಾಕೆ ಅವರು ಮುಂದಾದರು ಅನ್ನುವಂಥದ್ದು, ಧೈರ್ಯ ಯಾರೂ ಹೇಳಲಿಲ್ವಾ, ಯಾಕಾಗಿ ಅವರು ಆ ಒಂದು ಮನಸ್ಥಿತಿಗೆ ಹೋದರು ಅನ್ನುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಒಂದು ಅಷ್ಟೊಂದು ಉದ್ದೇಶಕ್ಕೆ ಯಾಕೆ ಬಂತು ಅನ್ನುವಂಥದ್ದು? ಸರ್, ಧೈರ್ಯ ಯಾರು ಬೇಕಾದ್ರೆ ಹೇಳ್ಬೋದು ಸರ್. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಅವ್ರು ಇರೋಲ್ಲ. ಯಾಕಂದರೆ ಅವ್ರಿಗೆ ಮನಸ್ಸು ತುಂಬ ನೊಂದಿರುತ್ತೆ. ಒಬ್ಬೊಬ್ರಿಗೆ ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಹಾಗಾಗಿ ಅವ್ರಿಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ಆದಾಗ ಅವರು ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಸರ್. ಯಾರಾದರೂ ಅಷ್ಟೇ, ನೀವಾಗಲಿ ನಾವಾಗಲಿ. ಹಾಗಾಗಿ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆದಾಗ ಅವರು ತುಂಬ ಮನನೊಂದು ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಸರ್. ಇದಿಷ್ಟು ಆತ್ಮಹತ್ಯೆ ಮಾಡಿಕೊಂಡಂತಹ ಸಿದ್ದೇಶ್ ಅವರ ಸಂಬಂಧಿಕರ ಮಾತಾಗಿತ್ತು. ಅಂದರೆ ತನ್ನ ಸ್ನೇಹಿತನ ಒಂದು ಸಾಲಕ್ಕೆ ಶ್ಯೂರಿಟಿ ಹಾಕಿದಂತಹ ಸಿದ್ದೇಶ್ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಫೈನಾನ್ಸ್ ಅಂದರೆ ಸಾಲ ಕೊಟ್ಟಂತಹ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಪ್ರತಿದಿನ ಬರ್ತಿದ್ರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಕುಟುಂಬಸ್ಥರ ಫೋಟೋವನ್ನು ತೆಗೆದು ವಾಟ್ಸಪ್ ಮುಖಾಂತರ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನಿಮ್ಮ ಮನೆ ಹತ್ರ ಇದ್ದೀನಿ, ಸಾಲ ಕಟ್ಟು ಅನ್ನುವಂತಹ ಒಂದು ಒತ್ತಡವನ್ನು ಹೇರಿದ್ರು. ಈ ಒಂದು ಮಾನಸಿಕವಾಗಿ ನೊಂದು ನಿನ್ನೆ ರಾತ್ರಿ ಸಿದ್ದೇಶ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಸಂಬಂಧಿಕರು ಮಾಹಿತಿಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.